ಎ ಕನ್ನಡ ಚಿತ್ರರಂಗದ ಮೈಲುಗಲ್ಲಿನ ಸಿನಿಮಾ 1998 ಅಲ್ಲಿ ಉಪೇಂದ್ರ ಅನ್ನೋ ಹೊಸ ನಟ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಎ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾನ ಅವ್ರು ತೋರಿಸಿರೋ ವಿಧ ಏನಿದೆಯೋ ಟೋಟಲಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ನಲ್ಲಿ ಇರ್ತಾರೆ. ಮಲ್ಟಿಪಲ್ ಫ್ಲಾಶ್ ಬ್ಯಾಕ್ಸ್ ಇರುತ್ತೆ, ಪ್ಲಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮೂಲಕ ಪ್ರೆಸೆಂಟ್ ಪಾಸ್ಟ್ ಕಥೆಗಳನ್ನ ಹೇಳ್ಕೊಂಡ್ ಬರ್ತಾರೆ. ಸಿನಿಮಾ ನೋಡೋ ಆಡಿಯನ್ಸ್ ಗೆ ಅದು ಒಂಥರ ಹೊಸತನ ಇರುತ್ತೆ. ಮೊದಲನೇ ದಿನ ಸುಮಾರಾದ ಓಪನಿಂಗ್ ಇದ್ದರು, ರಿಲೀಸ್ ಆಗಿ ಎರಡನೇ ದಿನಕ್ಕೆ ಸುಮಾರು ಥಿಯೇಟರ್ಗಳು ಹೌಸ್ಫುಲ್ ಶೋ ನಡೆಯುತ್ತೆ. ಅದು ಮಾತ್ರ ಅಲ್ಲ, ಹೊಸ ತರವಾದ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಉಪೇಂದ್ರ ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಇದೆಲ್ಲಾನು ಪ್ರೇಕ್ಷಕನಿಗೆ ತುಂಬಾ ಇಷ್ಟ ಆಗುತ್ತೆ. ವಿಷ್ಣುವರ್ಧನ್ ಅವರು, ರವಿಚಂದ್ರನ್ ಅವರು, ಶಿವರಾಜ್ ಕುಮಾರ್ ಅವರು, ಮಾಲಾಶ್ರೀ ಅವರು ಅಂತ ಬ್ಲಾಕ್ ಬಾಕ್ಸ್ ಸಿನಿಮಾಗಳನ್ನ ಕೊಡ್ತಾ ಇರೋ ನಟರ ಮಧ್ಯೆ ಹೊಸ ನಟನ ಸಿನಿಮಾ ಸೆನ್ಸೇಷನಲ್ ಹಿಟ್ ಆಗುತ್ತೆ. ಈ ಸಿನಿಮಾನ ತೆಲುಗಿಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ತೆಲುಗುನಲ್ಲಿ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಎ ಅನ್ನೋ ಮೊದಲನೇ ಸಿನಿಮಾದಲ್ಲೇ ಕನ್ನಡ ಮತ್ತು ತೆಲುಗುನಲ್ಲಿ ಮಾರ್ಕೆಟ್ ನ ಕ್ರಿಯೇಟ್ ಮಾಡಿರೋ ಮೊದಲನೇ ಕನ್ನಡ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರಾಗ್ತಾರ. 1,25,00,000 ನಿರ್ಮಿಸಿರುವಂತಹ ಸಿನಿಮಾ 18 ರಿಂದ 20 ಕೋಟಿ